ನನಗೆ ಸಿದ್ದರಾಮಯ್ಯನವರು ನಮ್ಗೆ ಗಾಡ್ ಫಾದರ್. ಅವರು ಉತ್ತರ ಕರ್ನಾಟಕದ ಕಡೆಗೆ ಶಿವಣ್ಣವ್ರಿಗೆ ಕೊಡ್ಬೇಕಂತೇಳಿ ಮೊದಲಾಗಿಂದ ಹೇಳ್ಕೊಂತ ಬಂದಿದ್ರು. ಕೊನೆ ತನಕ ಇತ್ತದು. ಕೊನೆ ಗಳಿಗೆ ಒಳಗೆ ಸಿದ್ದರಾಮಯ್ಯನವ್ರ ಗಮನಕ್ಕೂ ಇಲ್ಲ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲ. ಹೀಗಾಗಿ ಅದು ಮೇಲೆ ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ಬೂತ್ ತಗೋಬಾರ ಅಂತೇಳಿ ಅವರಿಗೆ ನಿರ್ದೇಶನ ಕೊಟ್ಟರು. ಆ ಥರ ಅವ್ರು ಇನ್ನೂ ಬೂತು ಕೂಡ ತಗೊಂಡಲ್ಲ ಹೆಣ್ಮಗಳು. ಅದಕ್ಕೆ ಅದು ಮುಂದೆ ಏನಾದರೂ ಒಂದು ಒಳ್ಳೆ ನಿರ್ಣಯ ತಗೊಂತಾರ ಅಂತಕ್ಕಂಥ ವಿಶ್ವಾಸ ಐತಿ, ಆಶಾಭಾವನೆ ಐತಿ. ಇನ್ನೂ ಕೂಡ ವಿಶ್ವಾಸ ಇದೆ ಸರ್. ಐತೆ ಸಿಗ್ತೈತೆ ಬಿಡ್ತೈತೆ. ಒಟ್ಟು ಒಬ್ಬರು ಹೆಣ್ಮಕ್ಳು ಅಂಕರ್ ಮಾಡಲೇಬೇಕ್ರಿ, ಮಾಡ್ತಾರ, ಐತೆ ಅಷ್ಟೇ. ಯಾರೇ ಇಲ್ಲ ಯಾವ ಹುದ್ದೆನೂ ತಗೊಳೋದಿಲ್ಲ. ಶಾಸಕನಾಗಿ ಒಬ್ಬ ಕ್ಷೇತ್ರದ ಕೆಲಸ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಇಲ್ಲ ನಮಗೆ ಯಾವ ಆಫರ್ ಇಲ್ಲ, ನಾವು ಯಾರು ಕೇಳಕ್ಕೆ ಹೋಗಿಲ್ಲ. ಇದ್ದಂಥ ಹುದ್ದೆನೂ ಕೂಡ ನಾ ತ್ಯಾಗ ಮಾಡ್ಬೇಕಂತೇಳಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ರಾಜೀನಾಮೆ ಪತ್ರ ಕೂಡ ತಗೊಂಡೋಗಿದ್ದೆ. ಬಟ್ ಅವ್ರು ಬೇಡ, ತಡ್ಕ ಕ್ಷೇತ್ರದಾಗ ಓಡಾಡು, ಕೆಲಸ ಮಾಡು, ನನಗೇನು ಒಳ್ಳೇದು ಮಾಡ್ಬೇಕಂತವಿ ಅದನ್ನು ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡೋ ಅಂತ ಹೇಳ್ಯಾರ. ಪ್ರಭಾವಿ ಶಕ್ತಿ ಯಾವುದು ಸರ್? ಅಷ್ಟು ಹೈಕಮಾಂಡ್ ಅವ್ರಿಗೆ ನಿಮ್ಮ ಹೆಸರನ್ನು ತೆಗೆಸುವಂಥದ್ದು ಈ ಜಿಲ್ಲೆಯಲ್ಲಿ ಇದ್ದಾರಾ, ಹೊರಗಡೆ ಇದ್ದಾರಾ? ಅದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ಜಿಲ್ಲೆ ಒಳಗೆ ಅದಾರ, ಹೊರಗೆ ಅದಾರ, ಯಾರು ಅದಾರ ಒಟ್ಟು ಅದಾರ ಅಂದ್ರೆ ನಮಗೆ ಬ್ಯಾಡ ತಗರಿ ಏನು ಸಾಕು, ಖುಷಿ ಐತಿ. ಈಗ ರುದ್ರಪ್ಪ ಲಮಾಣಿ ಅವ್ರದ ಬೇರೆ, ನಂದ ಬೇರೆ. ರುದ್ರಪ್ಪ ಲಮಾಣಿ ಅವರು ಇಡೀ ರಾಜ್ಯದೊಳಗೆ ಅವ್ರ ಸಮಾಜದಿಂದ ಅವರೊಬ್ಬರು ಆರಿಸ್ಕೊಂಡವ್ರು. ನಮ್ಮ ಪಕ್ಷದೊಳಗೆ ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ನಮ್ಮ ಪಕ್ಷಕ್ಕೆ. ಅವ್ರನ್ನ ಇವತ್ತು ನಮ್ಮ ಜಿಲ್ಲಾ ಮಂತ್ರಿ ಮಾಡ್ಯಾರ. ಅವ್ರಿಗೆ ಒಳ್ಳೆ ಖಾತೆ ಸಿಗಲಿ, ಜಿಲ್ಲೆ ಅಭಿವೃದ್ಧಿ ಕೂಡ್ಕೊಂಡು ನಾವೆಲ್ಲ 6 ಜನ ಶಾಸಕರು ಕೂಡ್ಕೊಂಡು ಉತ್ತಮ ರೀತಿಯೊಳಗೆ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆಲ್ಲ ರೀತಿಯಿಂದನೂ ನಾವು ಸಹಕಾರ ಕೊಡ್ತೀವಿ. 6 ಜನ ಒಟ್ಟಾಗಿದ್ದೇವೆ ಅಂತ ಒಳಗೆ ಮುನಿಸ್ ಬಂತು. ದೆಹಲಿ ಒಳಗೆ ಹೋಗಿ ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳಿದ್ರಿ, ಸಿದ್ದರಾಮಯ್ಯ ಅಂತಲೂ ಕಂಪ್ಲೇಂಟ್ ಮಾಡಿದ್ರಿ. ಈ ಮುನಿಸ್ ಮುಗಿದಿದೆಯಾ, ಇನ್ನೂ ಹಂಗೆ ಮುಂದುವರಿತೀವಿ? ನಾನಗ್ರು ಯಾರ ಮ್ಯಾಗೂ ಹೇಳಿಲ್ಲ ಕಂಪ್ಲೇಂಟ್. ನನ್ನ ಮ್ಯಾಗ ಯಾರು ಹೇಳ್ಯಾರ ಗೊತ್ತಿಲ್ಲ. ಅದು ಸಮಯ ಸಂದರ್ಭ ಬಂದಾಗ ಹೇಳ್ತಾನೆ.